ಜುಲೈ 15, 1922 ಈ ದಿನ ಕಪ್ಪರ ಪಡಿಯಮ್ಮನ ಗುಡ್ಡದಲ್ಲಿ ವೀರ ಸಿಂಧೂರ ಲಕ್ಷ್ಮಣನನ್ನ ಮೋಸದಿಂದ ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು. ಬ್ರಿಟಿಷರು ಲಕ್ಷ್ಮಣನ ಶವವನ್ನ ಚಕ್ಕಡಿಯಲ್ಲಿ ಹಾಕಿಕೊಂಡು ಬೀಳಿಗಿ ಪೊಲೀಸ್ ಸ್ಟೇಷನ್ ಮುಂದೆ ತಂದಿಟ್ಟರು. ಈ ಸಂದರ್ಭದಲ್ಲಿ ಬ್ರಿಟಿಷರು ಲಕ್ಷ್ಮಣನ ಚಿತ್ರವೊಂದನ್ನ ತೆಗೆದುಕೊಳ್ಳುತ್ತಾರೆ. ಇದು 100 ವರ್ಷಗಳ ಹಿಂದೆ ಬ್ರಿಟಿಷರು ಹಾಗೂ ಜಮೀನ್ದಾರರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಸಿಂಧೂರ ಲಕ್ಷ್ಮಣನ ಏಕೈಕ ಚಿತ್ರ ಆಗಿದೆ. ಇದೇ ಸಂದರ್ಭದಲ್ಲಿ ಸೆರೆಸಿಕ್ಕ ಲಕ್ಷ್ಮಣನ ಸಂಗಡಿಗರಾದ ಸಾಬು ಮತ್ತು ಗೋಪಾಲಿಯನ್ನ ಜಮಖಂಡಿ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ ನರಸಪ್ಪ 1966ವರೆಗೂ ಬದುಕಿದ್ದರು. ಸಿಂಧೂರ ಲಕ್ಷ್ಮಣನ ಶವ ನೋಡಲು ಭಾರೀ ಪ್ರಮಾಣದಲ್ಲಿ ಜನರು ಸೇರಿದ್ದರು. ಪೊಲೀಸರು ಮಾತ್ರ ಯಾರನ್ನು ಹತ್ತಿರಕ್ಕೆ ಬಿಡಲಿಲ್ಲ. ಬಳ್ಳೂರ ರಸ್ತೆ ಬದಿ ಲಕ್ಷ್ಮಣನ ದೇಹವನ್ನ ಮಣ್ಣು ಮಾಡಲಾಯಿತು. ಮಹಾರಾಷ್ಟ್ರದ ನೆಲದಲ್ಲಿ ಜನಿಸಿದ ಸಿಂಧೂರ ಹುಲಿ ಕನ್ನಡ ಮಣ್ಣನ್ನು ಸೇರಿಕೊಂಡಿತ್ತು. ಪೊಲೀಸರ ದಾಖಲೆಯೊಳಗೆ ದರೋಡೆಕೋರನಾಗಿ, ಪ್ರಭುತ್ವದ ಚರಿತ್ರೆಯೊಳಗೆ ಬಂಡೂಕೋರನಾಗಿ ಬರೆಯಲ್ಪಟ್ಟ ಸಿಂಧೂರ ಲಕ್ಷ್ಮಣ ಜನರ ಎದೆಯೊಳಗೆ ಹುತಾತ್ಮನಾದ. ಜಾನಪದರ ನಾಲಿಗೆಯಲ್ಲಿ ಹಾಡಾಗಿ ಅಮರನಾದ. ಸಿಂಧೂರ ಲಕ್ಷ್ಮಣನ ಸಮಾಧಿ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ತಂಡ ಬೀಳಿಗೆಯತ್ತ ಹೊರಟಿತು. ಅಂದು ಪೊಲೀಸ್ ಸ್ಟೇಷನ್ ಆಗಿದ್ದ ಕಟ್ಟಡ ಇಂದು ಎಂಜಿನಿಯರಿಂಗ್ ಇಲಾಖೆಯ ಕಚೇರಿಯಾಗಿ ಪರಿವರ್ತನೆಯಾಗಿದೆ. ಲಕ್ಷ್ಮಣನ ಶವವನ್ನು ತಂದಿಟ್ಟ ಸ್ಥಳದಲ್ಲಿ ಈಗ ಕಟ್ಟೆಯೊಂದನ್ನು ನಿರ್ಮಿಸಲಾಗಿದೆ. ಅಲ್ಲಿನ ವೃತ್ತದಲ್ಲಿ ಈ ಅಪ್ರತಿಮ ವೀರನ ದೊಡ್ಡ ಪ್ರತಿಮೆಯನ್ನ ನಿಲ್ಲಿಸಲಾಗಿದೆ. ಹಲವು ವರ್ಷಗಳ ಕಾಲ ಲಕ್ಷ್ಮಣನ ಸಮಾಧಿ ಪಾಳು ಬಿದ್ದಿತ್ತು. ಬೀಳಿಗಿ ಪಟ್ಟಣದ ಜನರು ಹಾಗೂ ಸಮಾಜದ ನಾಯಕರ ಪ್ರಯತ್ನದಿಂದ ಸಮಾಧಿ ಇರುವ ಸ್ಥಳದಲ್ಲಿ ಸರ್ಕಾರದ ಅನುದಾನದಲ್ಲಿ ಸಮುದಾಯ ಭವನವೊಂದನ್ನು ನಿರ್ಮಿಸಲಾಗಿದೆ. ಶತಮಾನದ ಹಿಂದೆ ಅಗಲಿದ ವೀರನೊಬ್ಬನ ಸಾಹಸಗಾಥೆಯನ್ನ ಈ ಸಮಾಧಿ ಹೇಳುತ್ತಿದೆ. ಸಿಂಧೂರ ಲಕ್ಷ್ಮಣ ಸಮಿತಿಯ ಮುಖಂಡರಾದ ಸಿದ್ದಾಪುರದ ಸಿದ್ದಪ್ಪ ಕೂಗುಟಿ ನಮ್ಮೊಂದಿಗೆ ಮಾತನಾಡಿ ಸಿಂಧೂರ ಲಕ್ಷ್ಮಣನ ಬದುಕು ಮತ್ತು ಅವನ ಸಮಾಧಿ ಸ್ಥಳದ ರಕ್ಷಣೆಗಾಗಿ ತಾವು ಮಾಡಿದ ಹೋರಾಟದ ಕುರಿತು ಮಾಹಿತಿ ನೀಡಿದರು. ಇಲ್ಲಿ ಏನಪ್ಪ ಆಯ್ತು, ಮೊದಲ ಇಲ್ಲಿ ಏನೂ ಇದ್ದಿದ್ದಿಲ್ಲ. ನಾವು ಸಿಂಧೂರ ಲಕ್ಷ್ಮಣ ಅಂತ ಹೇಳಿ ಕಮಿಟಿ ಮಾಡ್ತಿದ್ವಿ. ಕಮಿಟಿ ಮಾಡ್ಕೊಂಡೆ ಮುಂದೆ ಇದನ್ನ ಒಂದು ರೀತಿ ಒಂದು ಬೋರ್ಡ್ ಕದ್ದಿರ್ತೀವಿ. ಕದ್ದಿದ್ದು ಅದಕ್ಕೆ ಒಂದಿತ್ತು ಎಕ್ಸರ್ಸೈಸ್ ನಂಗೆ ಒಂದು ಟೆಕ್ನಿಕ್ ಆಗಿ ಯಾವ ಮಾಡ್ತಿದ್ದೆ ಒಂದು ಸಮಾಜ ಉಳಿಸೋದಾಗ ಮುಂದೇನೈತಿ ನಮ್ಮ ಕಮಿಟಿ ಆಗಾನ ಸರ್ಕಾರದವರು ಚೀಟಿ ಮಾಡ್ತಿದ್ರು. ಎಮ್ ಎಲ್ ಎ ನೋಡ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಹಿಂಗೈತಿ ಯಾಕೆ ಖರ್ಚು ಮಾಡ್ತಪ್ಪ ಅಂತ ಹೇಳಿ ಒಂದು ಅನುದಾನ ಕೊಟ್ಟಿದ್ದಕ್ಕೆ ಅನುದಾನ ಅವರಿಂದ ಅನುದಾನ ಮಾಡಿಸಿದ್ರು. ಮುಂದುವರೆದಂತೆ ನಿರಾಣಿ ಸಾಹೇಬರು ಬಂದರು. ನಿರಾಣಿ ಸಾಹೇಬರು ಬಂದು ಹೇಗೆ ನೀವು ಕಮಿಟಿ ಮಾಡಪ್ಪ ಇದನ್ನ ಇದು ಮಾಡ್ಕೊಂಡು ಮೂರ್ತಿ ಯಾಕೆ ಹಾಕಿದ್ವು ಅಂತಂದ್ರೆ, ಇಲ್ರಿ ಸಾಹೇಬ್ರೆ ನಾವು ಇನ್ನು ಮೇಲೆ ಮೂರ್ತಿ ಮಾಡ್ಬೇಕಂತೈತಿ, ಹಣಕಾಸಿಂದ ಇದು ಐತಿ. ಇಲ್ಲ ಅದು ಏನು ಬಂದದ್ದು ನಾನು ಕೊಡ್ತಾನಪ್ಪ ನೀವು ಮಾಡಿ ಆಯ್ತು ಸಾಹೇಬ್ರ ಕಮಿಟಿ ಮಾಡ್ಕೊಂಡು ಅವ್ರಿಗೆ ಭೇಟಿ ಆದ್ರು. ಬೇರೆ ಹಾಲ್ಕೂಲೆ ಒಮ್ಮೆ 5 ಲಕ್ಷ ರೂಪಾಯಿ ಕೊಟ್ಟು ಒಮ್ಮೆ 5 ಲಕ್ಷ ರೂಪಾಯಿ ಕೂಡ ನಾವು ಸಂಗತಿ ಹಂಗಾರೆ ಒಂದಿದೆ ಪೂಜೆ ತೊಗೊಂಡು ನಮ್ಮ ಕಮಿಟಿ ಹೋಗಿದ್ವು. ಅಂದರೆ ಇಲ್ಲಿ ಹಾಗಾಗಿ ಕೊಟ್ಟರೆ ನೀವು ಇಲ್ಲೇ ಹೋಗ್ಕೊಳ್ತೇವೆ ಕೊಲ್ಲಾಪುರಕ್ಕೆ ಹೋಗಿ ಅದು ಮೂರ್ತಿನ ಹಾಕ್ತಾರೆ. ಮೂರ್ತಿ ಹಾಕಿದಾಗ ಅವರು 9 ಲಕ್ಷ ರೂಪಾಯಿ ಅದನ್ನು ಹೇಳ್ತಾರೆ ಮೂರ್ತಿಗೆ.
ಮತ್ತು ಅವ್ರು 5 ಲಕ್ಷ ನಿರ್ಣಯ ಕೊಟ್ಟರು. ಉಳಿದ 4 ಲಕ್ಷ ರೂಪಾಯಿ ನಮ್ಮ ಸಮಾಜದವ್ರು ಎಲ್ಲ ಕಡೆ ದೇಣಿಗೆ ಇತ್ತು ಮೂರ್ತಿ ಮಾಡಿದ್ರು. ಇದೆಲ್ಲ ಈಗ ಪ್ರಗತಿ ಒಳಗೆ ನಡೆದೈತೆ. ಇಂಗ್ಲಿಷ್ ಸರ್ಕಾರದಲ್ಲಿ ದರೋಡೆಕೋರನೆಂದು ಲಕ್ಷ್ಮಣನ ಹೆಸರು ದಾಖಲಾದರೂ ಜನಮಾನಸದಲ್ಲಿ ಅವನೊಬ್ಬ ಹೋರಾಟಗಾರನಾಗಿಯೇ ಸ್ಥಾನ ಪಡೆದಿದ್ದಾನೆ. ಸಿಂಧೂರ ಲಕ್ಷ್ಮಣನ ಶೌರ್ಯ ಸಾಹಸಗಳು ಇಂದಿನ ಯುವಜನರಿಗೆ ಮಾದರಿಯಾಗಲೆಂದು ಆಶಿಸೋಣ.